ಸರ್ವ ಜನಾಂಗದ ಶಾಂತಿಯ ತೋಟದ ಕನ್ನಡ ಮನಸ್ಸುಗಳಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಮಾರುತಿ ನಗರದ ಯಾವ ಎ.ವಿ. ಪಬ್ಲಿಕ್ ಶಾಲೆ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಈ ಶಾಲೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ವಾಣಿಯವರೇ ಹಾಗೂ ಆಡಳಿತ ಮಂಡಳಿಯ ಸದಸ್ಯರೇ, ತಮ್ಮ ಮಕ್ಕಳ ಮೇಲಿನ ಪ್ರೀತಿ ಅಭಿಮಾನಗಳಿಂದ ಬಿಸಿಲಿನ ಜಳವನ್ನು ಲೆಕ್ಕಿಸದೆ ಬಂದು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಪೋಷಕ ಬಂಧುಗಳೇ ಹಾಗೂ ಪ್ರೀತಿಯ ಮಕ್ಕಳೇ, ನನ್ನ ಕೆಲಸ ಈಗ ತುಂಬ ಹಗುರ ಆಗಿಬಿಟ್ಟಿದೆ. ಕಾರಣ ಇಷ್ಟೇನೆ, 10 ಕಟ್ಟುವ ಕಡೆ ಒಂದು ಮುತ್ತು ಕಟ್ಟು ಅಂತ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಈ ಸಮಾರಂಭದಲ್ಲಿ ಕನ್ನಡ ನುಡಿಯ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಸಂಸ್ಕೃತಿಯ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆನೂ ಕೂಡ ಹಲವು ವಿಷಯಗಳನ್ನು ನಿಮ್ಮೊಂದಿಗೆ ಇಲ್ಲಿ ಮಕ್ಕಳು ತಮ್ಮ ವೇಷಭೂಷಣದ ಮೂಲಕವಾಗಿ ಹಾಗೂ ಶಾಲೆಯ ಯಾವ ಅಧ್ಯಾಪಕರು ತಮ್ಮ ಮಾತುಗಳ ಮೂಲಕವಾಗಿ ಹಂಚಿಕೊಂಡಿದ್ದಾರೆ. ಬಂಧುಗಳೇ, ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಕನ್ನಡ ಭಾಷೆ ಕಡಲ ತೀರದಲ್ಲಿ ಮೊದಲು ಪ್ರಚಲಿತವಾಗಿದ್ದಂಥದ್ದು ಕನ್ನಡದ ಭಾಷೆ. ಹಾಗೇನೆ ಸಂಸ್ಕೃತಿಯ ಕ್ಷೇತ್ರದಲ್ಲೂ ಕೂಡ ಪ್ರಚಲಿತವಾಗಿದ್ದದ್ದು ಕನ್ನಡದ ಭಾಷೆ. ಒಂದು ಜಾನಪದ ನೃತ್ಯದಲ್ಲಿ ಈ ಕನ್ನಡ ಭಾಷೆಗೆ ಸಂಬಂಧಪಟ್ಟಿರತಕ್ಕಂತಹ ವಿಚಾರಗಳನ್ನು ಸುಮಾರು ನಾವು 2000 ವರ್ಷಕ್ಕೆ ಹಿಂದೆನೇ ಕಾಣ್ತೇವೆ. ತದನಂತರದಲ್ಲಿ ಕನ್ನಡ ಭಾಷೆ ಇದು ಸಮೃದ್ಧವಾಗಿ ಬೆಳೆಯಿತು. ಎಷ್ಟರ ಮಟ್ಟಿಗೆ ಬೆಳೆದಿದೆ ಇವತ್ತು ಕನ್ನಡ ಭಾಷೆ ಅಂತಂದ್ರೆ ನಮ್ಮಲ್ಲಿ ಬಹುಪಾಲು ನಮ್ಮ ಭಾರತದ ಇತರ ಭಾಷೆಗಳಿಗೂ ಇಲ್ಲದೇ ಇರತಕ್ಕಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ಸ್ಥಾನ ಕನ್ನಡ ಭಾಷೆಗೆ ದೊರೆತಿರ್ತಕ್ಕಂಥದ್ದು. ಅದರ 8 ಜನರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿಸಿಕೊಟ್ಟಿರ್ತಕ್ಕಂಥದ್ದು. ಮೊಟ್ಟ ಮೊದಲನೆಯದಾಗಿ ನಮ್ಮ ರಾಷ್ಟ್ರಕವಿ ಡಾಕ್ಟರ್ ಕುವೆಂಪು ಅವರಿಗೆ ಸಿಕ್ಕಂತಹ ಜ್ಞಾನಪೀಠ ಪ್ರಶಸ್ತಿ. ಇತ್ತೀಚೆಗೆ ನನ್ನ ಪೂಜ್ಯ ಗುರುಗಳು ಡಾಕ್ಟರ್ ಚಂದ್ರಶೇಖರ ಕಂಬಾರರಿಗೆ ಸಿಕ್ಕಿದಂತಹ ಜ್ಞಾನಪೀಠ ಪ್ರಶಸ್ತಿ. ಅಂದರೆ ಇವೆಲ್ಲವನ್ನೂ ಕೂಡ ನಮಗೆ ಕನ್ನಡ ಹೇಗೆ ಒಂದು ಸಾರ್ವಭೌಮವಾಗಿರತಕ್ಕಂಥ ಭಾಷೆ, ಕನ್ನಡ ಯಾವ ರೀತಿಯಲ್ಲಿ ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಅಖಂಡ ಭಾರತಕ್ಕೂ ಕೂಡ ಇದು ವ್ಯಾಪಿಸಿರತಕ್ಕಂಥದ್ದು ಅಂತನ್ನೋದು. ನಾವು ನಮ್ಮನ್ನು ಆಳಿದಂತಹ ಆರಂಭದ ರಾಜರ ಇತಿಹಾಸವನ್ನು ನಾನು ಹೆಚ್ಚು ಹೇಳಲಿಕ್ಕೆ ಹೋಗ್ತಿಲ್ಲ, ಯಾಕೆಂತಂದ್ರೆ ಬಿಸಿಲಿದೆ. ಆದ್ದರಿಂದ ಆರಂಭದ ನಮ್ಮ ಚಕ್ರವರ್ತಿಗಳು ಉತ್ತರದವರೆಗೂ ಕೂಡ ಹೋಗಿದ್ರು, ನೆಲೆಸಿದ್ರು. ಗಯಾದಲ್ಲಿ ಕನ್ನಡದ ಶಾಸ್ತ್ರ ನಮಗೆ ಸಿಗತ್ತೆ. ಒಂದು ಉದಾಹರಣೆ ಹೇಳ್ತೇನೆ. ಇಂತಹ ಕನ್ನಡದ ಮೊಟ್ಟ ಮೊದಲನೆಯ ಕೃತಿಯಾಗಿರತಕ್ಕಂತಹ ಕವಿರಾಜ ಮಾರ್ಗದಲ್ಲಿ ಯಾರು ನೃಪತುಂಗ ರಾಷ್ಟ್ರಕೂಟರ ದೊರೆ, ಆತನ ಆಶ್ರಯದಲ್ಲಿದ್ದಂಥ ಶ್ರೀವಿಜಯನೆಂಬ ಕವಿ ತುಂಬ ಸೊಗಸಾಗಿರ್ತಕ್ಕಂಥ ಮಾತುಗಳನ್ನು ಹೇಳ್ತಾನೆ ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ. ಕಾವೇರಿಯಿಂದ ಗೋದಾವರಿ ವರವಿಪ್ಪದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾ ವಿಲೀನ ವಿಷದ ವಿಷಯ ವಿಶೇಷ.
8, 9ನೇ ಶತಮಾನಗಳಲ್ಲಿ ನಮ್ಮ ಕನ್ನಡ ನಾಡು ಎಂಥ ವಿಶಾಲವಾಗಿರತಕ್ಕಂತಹ ಪ್ರದೇಶವಾಗಿತ್ತು. ಅದಕ್ಕೆ ಇವತ್ತು 20 ಭಾಗಗಳಲ್ಲಿ ಹರಿದು ಹಂಚೋಗಿದ್ದಂತಹ ಕನ್ನಡ ನಾಡನ್ನು ಏಕೀಕರಣಗೊಳಿಸಿ ಕರ್ನಾಟಕ ಅಂಥೇಳಿ ಅದನ್ನು ಮಾಡಲಿಕ್ಕೆ ಎಂತಹ ಮಹನೀಯರು ದುಡಿದ್ರು. ಈಗಾಗಲೇ ಆಲೂರು ವೆಂಕಟರಾಯರ ಹೆಸರನ್ನು ಹೇಳಿದ್ದಾರೆ. ಆಲೂರು ವೆಂಕಟರಾಯರ ಜೊತೆಗೆ ನಾವು ಇನ್ನೂ ಅನೇಕ ಮಹನೀಯರನ್ನು ಕೂಡ ಸ್ಮರಿಸಿಕೊಳ್ಬೇಕಾಗ್ತದೆ. ಅದು ಮುದವೀಡು ಕೃಷ್ಣರಾಯ ಇರಬಹುದು, ಅಥವಾ ನಮ್ಮ BM ಶ್ರೀಕಂಠಯ್ಯ, ಕುವೆಂಪು ಮುಂತಾಗಿರತಕ್ಕಂತಹ ಸಾಹಿತ್ಯದ ದಿಗ್ಗಜಗಳು. ಅಂದರೆ ಇಂತಹ ಕರ್ನಾಟಕ 11ನೇ ಶತಮಾನದಲ್ಲಿ ಅದು ಹರಿದು ಹಂಚೋಯಿತು. ತದನಂತರ ಅದನ್ನೆಲ್ಲವನ್ನ ಕೂಡ ಒಗ್ಗೂಡಿಸಲಿಕ್ಕೆ ನಮ್ಮ ಮಹನೀಯರು, ಯಾರು ಪ್ರಾತಸ್ಮರಣೀಯರು ಇದ್ದಾರೆ, ಕನ್ನಡದ ದೃಷ್ಟಿಯಿಂದ ಯಾರು ಬೆಳಗ್ಗೆ ಎದ್ದ ತಕ್ಷಣ ನಾವು ಸ್ಮರಿಸಿಕೊಳ್ಳಬೇಕಾಗ್ತದೆ. ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಬೀರಿಗೆ ಬೆಳೆಯೋಳೆ ನಮ್ಮವ್ವ ಭೂತಾಯ ಒಂದು ಗಳಿಗೆ ನೆನವೇನು ಅಂತ ಜಾನಪದ ಸಾಹಿತ್ಯ ಹೇಳ್ತದೆ. ಜಾನಪದ ಸಾಹಿತ್ಯನೇ ಮೊದಲನೆಯ ಸಾಹಿತ್ಯ ನಮಗೆ. ತದನಂತರದಲ್ಲಿ ನಮಗೆ ಎಂಥದ್ದು ಅನೇಕ ರೀತಿಯಾಗಿರ್ತಕ್ಕಂಥ ಸಾಹಿತ್ಯಗಳು ಬಂತು. ಅದು ಚಂಪು ಇರಬಹುದು, ಅಥವಾ ಅದು ವಚನ ಸಾಹಿತ್ಯ ಇರಬಹುದು, ಷಟ್ಪದಿ ಸಾಹಿತ್ಯ ಇರಬಹುದು, ಸಾಂಗತ್ಯ ಇರಬಹುದು, ಮತ್ತು ಇತ್ತೀಚೆಗೆ ಬಂದಂತಹ ಹೊಸಗನ್ನಡದ ಗದ್ಯ ಸಾಹಿತ್ಯ ಇರಬಹುದು. ಮುದ್ದಣ ಮನೋರಮೆ ಅಂತ ಹೇಳಿ ಇತ್ತು. ಆ ಮುದ್ದಣ ಶಾಲೆಯಲ್ಲಿ ವ್ಯಾಯಾಮ ಶಿಕ್ಷಕನಾಗಿದ್ದ. ಆತನ ಸೊಗಸಾಗಿರ್ತಕ್ಕಂಥ ಕೃತಿಗಳು ನಮ್ಮಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಅದರಲ್ಲಿ ವಿಶೇಷವಾಗಿ ರಾಮಾಶ್ವಮೇಧ ಅಂತಕ್ಕಂಥ, ಆ ರಾಮಾಶ್ವಮೇಧವನ್ನು ಹೇಳಲಿಕ್ಕೆ ಹೊರಟಾಗ ಅವನ ಹೆಂಡತಿ ಮನೋರಮೆ ಮಧ್ಯದಲ್ಲಿ ತಡಿತಾಳೆ. ಹೋ 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 ತಡೆ ತಡೆ, ನನಗೆ ಇದರೊಳಗೆ ಕಿಂಚಿತ್ತು ಎನಿಸು ಇಷ್ಟವಿಲ್ಲ, ನೀನು ಯಾರ್ಯಾರ್ದೋ ಕಥೆಯನ್ನು ಹೇಳ್ತಿದ್ದೀಯಾ ಅಂತ ಹೇಳ್ತಾಳೆ. ಮುದ್ದಣ ಒಂದು ಸಾಹಿತ್ಯಕ್ಕೆ ಹೊಸ ತಿರುವನ್ನು ನೀಡಿದಂತಹ ವ್ಯಕ್ತಿ ಮುದ್ದಣ. ಹೀಗಾಗಿ ಮುದ್ದಣನನ್ನು ನಾವು ಹೊಸಗನ್ನಡ ಸಾಹಿತ್ಯದ ಆರಂಭದಲ್ಲಿ ನೆನಪು ಮಾಡ್ಕೊಳ್ತೇವೆ. ಹಾಗೇನೆ ಕೆಂಪು ನಾರಾಯಣ ಅಂತ ಮುದ್ರಾ ಮಂಜೂಷ ಅಂತ ಅನ್ನೋದು ನಮಗೆ ಆರಂಭದಲ್ಲಿ ಒಡ್ಡಾರಾಧನೆಯಂತಹ ಸೊಗಸಾಗಿರ್ತಕ್ಕಂಥ ಕಥೆಗಳು ಬಂತು. ಚಂಪು ಕೃತಿ ಬೆಳೆದು ಬಂತು, ಕೃತಿಗಳು ಬೆಳೆದು ಬಂತು. ಪಂಪ, ಪೊನ್ನ, ರನ್ನ, ಜನ್ನ ಮುಂತಾದಂಥ ಅನೇಕ ಕವಿಗಳು ಒಂದು ಲೌಕಿಕವನ್ನ, ಒಂದು ಧಾರ್ಮಿಕ ಕೃತಿಯನ್ನ ಬರೆದು ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದರು. ನಾನು ಸಾಹಿತ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತೇನೆ. ಆಮೇಲೆ ವಚನ ಸಾಹಿತ್ಯ ಹರಿದು ಬಂತು. ಸಾಮಾಜಿಕವಾಗಿರತಕ್ಕಂತಹ ಕೀಳರಿಮೆಗಳನ್ನು ತೊಡೆದು ಹಾಕ್ತಕ್ಕಂಥ, ಸಮಾಜದಲ್ಲಿ ಇರ್ತಕ್ಕಂತಹ ಒಂದು ಅನೇಕ ರೀತಿಯಾಗಿರ್ತಕ್ಕಂಥ ದುಷ್ಟ ಆಚರಣೆಗಳನ್ನು ನಿಗ್ರಹಿಸ್ತಕ್ಕಂತಹ ಆ ವಚನ ಸಾಹಿತ್ಯ ಹರಿದು ಬಂತು. ನಾವು ಇವತ್ತು ವೇಷಧಾರಿಗಳಾಗಿರ್ತಕ್ಕಂಥ ಬಸವಣ್ಣನವರನ್ನು ಮತ್ತು ಆ ಮಗು ಅಕ್ಕ ಮಹಾದೇವಿಯ ಪಾತ್ರವನ್ನು ಮಾಡಿರ್ತಕ್ಕಂಥ ಆ ಮಗು ತುಂಬ ಚೆನ್ನಾಗಿ ಯಾವ ರೀತಿಯಲ್ಲಿ ಅದು ಪ್ರತಿಬಿಂಬಿಸ್ತು ಅಂತ ಅನ್ನೋದನ್ನು ನಾವು ನೋಡ್ತೀವಿ. ಇದಾದಮೇಲೆ ನಮಗೆ ಬಂದದ್ದು ಷಟ್ಪದಿ ಸಾಹಿತ್ಯ. ಹಾಗೇನೆ ನಮಗೆ ಸಿಗ್ತಕ್ಕಂಥದ್ದು ವಚನ ಸಾಹಿತ್ಯದ ಸಮಾನಾಂತರವಾಗಿ ಬಂದಂತಹ ಹರಿದಾಸ ಸಾಹಿತ್ಯ. ಹರಿದಾಸರು ಹೇಗೆ ತಮ್ಮ ಕೊರಳಿಗೆ ಜೋಳಿಗೆಯನ್ನು ಹಾಕಿಕೊಂಡು, ಕೈಯಲ್ಲಿ ಚಿಟಿಕೆಯನ್ನು ಹಿಡಿದು, ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಮನೆಯನ್ನು ಮನೆಗಳಲ್ಲಿ ಓಡಾಡಿ, ವಿಶೇಷವಾಗಿ ನೀವು ಉತ್ತರ ಕರ್ನಾಟಕದ ಕಡೆ ನೋಡಬೇಕು, ಹರಿದಾಸ ಸಾಹಿತ್ಯ ಯಾವ ರೀತಿಯಲ್ಲಿ ಅದು ಬೆಳೆದು ಬಂತು ಅಂತ ಅನ್ನೋದು. ಈ ರೀತಿಯಲ್ಲಿ ಬಂದಂತಹ ನಮ್ಮ ಸಾಹಿತ್ಯ ಕನ್ನಡವನ್ನು ಗಮನದಲ್ಲಿ ಇಟ್ಕೊಂಡು ಬಂದದ್ದು. ಕನ್ನಡವನ್ನೇ ಬೆಳೆಸಬೇಕು, ಕನ್ನಡವನ್ನೇ ಉಳಿಸಬೇಕು, ಕನ್ನಡವನ್ನೇ ಬಾಳಿಸಬೇಕು ಅಂತಕ್ಕಂಥ
ಕನ್ನಡ ಬಾಳ್ಗೆ ಅಂತ. ಅನೇಕ ಕವಿಗಳು ಕನ್ನಡ ಪರವಾಗಿರತಕ್ಕಂತಹ ಕೃತಿಗಳನ್ನು ಬರೆದರು, ಸಾಹಿತ್ಯವನ್ನು ಬರೆದರು. ನನ್ನ ಗುರುಗಳು ಮತ್ತೊಬ್ಬರು GP ರಾಜರತ್ನಂ ಅಂತಕ್ಕಂಥವ್ರು, ನೀವೆಲ್ಲ ಕೇಳಿರ್ಬೋದು. ಮಕ್ಕಳ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಬೆಳೆಸಿದ್ರು ಅವರು. ಜೈನ ಸಾಹಿತ್ಯವನ್ನು ವಿಶೇಷವಾಗಿ ಪೋಷಿಸಿದರು. ಅವರು ರತ್ನನ ಪದಗಳು ಅಂತ ಹೇಳಿ ಒಂದು ಕೃತಿಯನ್ನು ಬರೀತಾರೆ. ಒಂದು ಮಾತು ಹೇಳ್ತಾರೆ ಅದರಲ್ಲಿ, ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯ್ ಒಲಸಾಕಿದ್ರುವೆ ಮೂಗನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನಿ ಕಾಣೆ. ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯ್ ಒಲಸಾಗಿದ್ರುವೆ ಮೂಗನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನಿ ಕಾಣೆ. ಅಂದರೆ ಕನ್ನಡದ ಬಗೆಗಿನ ಬದ್ಧತೆ ಅವರಿಗೆ ಎಷ್ಟು ಇತ್ತು ಅಂತ ಅನ್ನೋದನ್ನು. ಹಾಗೇನೆ ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ, ಪರ್ಪಂಚಿರೋ ತನಕ ಕನ್ನಡ ಪದಗಳು ನುಗ್ಲಿ ಅಂತ ಹೇಳಿದ್ರು. ರತ್ನನ ಪದಗಳು ಅಂತನ್ನೋದು ಸೊಗಸಾಗಿರ್ತಕ್ಕಂಥ ಕುಡುಕನ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಕೃತಿ ರಾಜರತ್ನಂ. ಅದೇ ಅವರು ಹೇಳ್ತಾರೆ, ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ, ಆದರೆ ಪರ್ಪಂಚಿರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ. ಹೀಗೆ ಯಾವುದು ಕಸ್ತೂರಿಯಂತಹ ಭಾಷೆ ಅಂತ ನಾವು ಹೇಳ್ತೇವೆ. 2000 ವರ್ಷಗಳ ಕಾಲ ಸುದೀರ್ಘವಾಗಿರತಕ್ಕಂತಹ ಶಾಸನಗಳ ಮೂಲಕವಾಗಿ, ಕಾವ್ಯಗಳ ಮೂಲಕವಾಗಿ ನಮ್ಮಲ್ಲಿ ಮನೆ ಮಾಡಿಕೊಂಡಿರ್ತಕ್ಕಂತಹ ಕನ್ನಡದ ಭಾಷೆ. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ? ಎಂಥ ದಾರುಣವಾಗಿರತಕ್ಕಂತಹ ಪರಿಸ್ಥಿತಿಯಲ್ಲಿದ್ದೇವೆ ನಾವು. ಒಂದು ತಮಾಷೆಗೆ ಒಂದು ಜೋಕ್ ಹೇಳ್ತಾರೆ. 4 ಜನ ತೆಲುಗರಿದ್ದರೆ ಕನ್ನಡದಲ್ಲಿ ತೆಲುಗಿನಲ್ಲಿ ಮಾತಾಡ್ಕೊಳ್ತಾರೆ, ತಮಿಳರಿದ್ದರೆ ತಮಿಳಿನಲ್ಲಿ ಮಾತಾಡ್ಕೊಳ್ತಾರೆ, ಆದರೆ ಕನ್ನಡಿಗರಿದ್ದರೆ ಇಂಗ್ಲೀಷಲ್ಲಿ ಮಾತಾಡ್ಕೊಳ್ತಾರೆ. ಒಂದು ರೀತಿ ನಾವು ಪರಭಾಷಾ ವ್ಯಾಮೋಹಕ್ಕೆ ಒಳಗಾಗಿದ್ದೇವೆ. ಕಾರಣಗಳು ಹಲವಾರು ಇರಬಹುದು. ಅದು ಒಂದು ತಾಂತ್ರಿಕವಾಗಿರ್ತಕ್ಕಂತಹ ದೃಷ್ಟಿಯಿಂದ ಆ ಭಾಷೆಯನ್ನು ನಾವು ಪೋಷಿಸ್ಕೊಂಡು ಹೋಗ್ತಿದ್ದೀವಿ. ಮತ್ತು ಆಡಳಿತ ಅಂತನ್ನೋ ಕಾರಣದಿಂದಲೂ ಕೂಡ ಆಡಳಿತದಲ್ಲೂ ಕೂಡ ಸುಧಾರಣೆ ಇನ್ನೂ ಆಗಬೇಕಾಗಿದೆ. ಕನ್ನಡದಲ್ಲಿಯೇ ಸಂಪೂರ್ಣವಾಗಿರ್ತಕ್ಕಂಥ ಆಡಳಿತ ಇನ್ನೂ ನಾವು ಅನೇಕ ಕಡೆ ಕಾಣ್ತಿಲ್ಲ. ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಸುಧಾರಣೆ ಆಗಬೇಕಾಗಿದೆ. ಜಾಗತಿಕ ಮಟ್ಟದಲ್ಲೂ ಕೂಡ ಕನ್ನಡದ ಪರಿಸ್ಥಿತಿ ಅದನ್ನು ಸುಧಾರಿಸಿಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಾನು ಹೇಳೋದು ಇಷ್ಟೇ, ನಮ್ಮ ಮಕ್ಕಳಿಗೆ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಕಾರಣದಿಂದ ಇಂಗ್ಲೀಷನ್ನು ಅಥವಾ ಯಾವುದಾದ್ರೂ ಭಾಷೆಯನ್ನು ಕಲಿಸ್ಬೋದು. ಆದರೆ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ವರ್ತುಲದಲ್ಲಿದ್ದಾಗ, ಸಾಮಾಜಿಕವಾಗಿರ್ತಕ್ಕಂಥ ಪರಿಸರದಲ್ಲಿದ್ದಾಗ ನಾವು ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು. ಕನ್ನಡದಲ್ಲಿ ಮಾತಾಡಬೇಕು, ಮಕ್ಕಳಿಗೆ ಕನ್ನಡ ಮಾತಾಡೋದನ್ನು ಕಲಿಸಬೇಕು, ಆ ಭಾಷೆಯ ಮಹತ್ವವನ್ನು ತಿಳಿಸಬೇಕು. ಈಗ ನಾವು ನೋಡಿದ್ವಿ ಅಬ್ಬಕ್ಕ, ರಾಣಿ ಅಬ್ಬಕ್ಕ ಅಂಥವರು, ಇಂಥವರೆಲ್ಲರೂ ಕೂಡ ಈ ನಮ್ಮ ಕನ್ನಡ ನಾಡಿನ ಸಂಪತ್ತು, ಈ ನಮ್ಮ ಕನ್ನಡ ನಾಡಿನ ಒಂದು ಏನು ಹೇಳ್ತೀವಿ, ನಮಗೆ ಅವರೆಲ್ಲರೂ ಕೂಡ ಒಂದು ರೀತಿಯಾಗಿರತಕ್ಕಂತಹ ನಮ್ಮ ಕೊಡುಗೆಗಳಾಗಿದೆ. ಹೀಗಾಗಿ ನಾವು ನಮ್ಮ ಸಾಹಿತ್ಯವನ್ನು ನಾನು ಪ್ರೌಢವಾಗಿರ್ತಕ್ಕಂಥ ಸಾಹಿತ್ಯವನ್ನು ಬೋಧನೆ ಮಾಡಬೇಕು ಅಂತ ಹೇಳ್ತಿಲ್ಲ. ನಾನು BM ಶ್ರೀಕಂಠಯ್ಯನವರು ಇಂಗ್ಲೀಷಿನ ಪದ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ರು. ಒಂದು ಪುಟ್ಟ ಪದ್ಯ ಹೇಳ್ತೀನಿ ನಾನು, ಎಷ್ಟು ಸೊಗಸಾಗಿದೆ ನೋಡಿ. ಹಿಡಿದು ಮಂಜು ಬೀಳುತ್ತಿತ್ತು, ಚುಕ್ಕಿ ಕಣ್ಣು ಮಿಟುಕುತ್ತಿತ್ತು. ಹಿಡಿದು ಮಂಜು ಬೀಳುತ್ತಿತ್ತು, ಚುಕ್ಕಿ ಕಣ್ಣು ಮಿಟುಕುತ್ತಿತ್ತು. ತಿರುಗಿ ನೋಡಲೊಬ್ಬೆಯಾದೆ ಒಬ್ಬಳಲ್ಲಿ ಹೆಣ್ಣು ಮಗಳು. ನೊರೆಯ ಬಿಳುಪು ಕುರಿಯ ಮರಿಯ ಮೈಯ ತಡವುತ್ತಿದ್ದಳು. ಅದಕ್ಕೆ ಮುಂಚೆ ಕುಡಿಯೋ ಕಂದ ಕುಡಿಯೋ ಎಂದು ನುಡಿಯುವ ಮಾತು ಕಿವಿ ಬಿತ್ತು.
ತಿರುಗಿ ನೋಡಲೊಬ್ಬೆಯಾದೆ ಒಬ್ಬಳಲ್ಲಿ ಹೆಣ್ಣು ಮಗಳು ನೊರೆಯ ಬೆಳುಕು ಕುರಿಯ ಮರಿಯ ಮೈಯ ತಡವುತ್ತಿದ್ದಳು. ಎಷ್ಟು ಸೊಗಸಾಗಿರ್ತಕ್ಕಂಥ ಪದ್ಯ ಅಲ್ವಾ ಇದು. ಮಿನುಗೆಲೆ ಮಿನುಗೆಲೆ ನಕ್ಷತ್ರ ನನಗಿದು ಚೋದ್ಯವು ಬಹುಚಿತ್ರ, ಘನ ಗಗನದೆ ಬಹುದೂರದಲ್ಲಿ ಮಿನುಗುವ ವಜ್ರಾಕಾರದಲ್ಲಿ. ಸಾಕು, ಈ ರೀತಿಯಾಗಿರತಕ್ಕಂತಹ ಕನ್ನಡ ಭಾಷೆಯ ಸತ್ವ ಇರತಕ್ಕಂತಹ, ಕನ್ನಡ ಭಾಷೆಯ ಗುಣ ಸಂಪತ್ತು ಇರತಕ್ಕಂತಹ ಒಂದಷ್ಟು ಸಾಹಿತ್ಯವನ್ನು ಮಕ್ಕಳಿಗೆ ಹೇಳ್ಕೊಡೋಣ. ಜೀವನದ ವಿಧಾನವನ್ನು ಕನ್ನಡ